ಹೇ ಗೈಸ್, ಒಬ್ಬ ಮನುಷ್ಯ ಲೈಫ್ ಅಲ್ಲಿ ಬೇರೆ ಬೇರೆ ಸ್ಕಿಲ್ಸ್ ಗಳನ್ನು ಕಲಿಬಹುದು. ಆದ್ರೆ ಒಂದೇ ಸ್ಕಿಲ್ ನಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದು ಮಾಸ್ಟರ್ ಆಗ್ಲಿಕ್ಕೆ ಅವನಿಗೆ ಟೈಮ್, ಇಂಟ್ರೆಸ್ಟ್ ಮತ್ತೆ ಪೇಷನ್ಸ್ ಜಾಸ್ತಿ ಬೇಕಾಗ್ತದೆ. ಇವತ್ತಿನ ಲೊಕೇಶನ್ ಔಟ್ ಆಫ್ ಸಿಟಿಯಲ್ಲಿ ಇತ್ತು. ಲೊಕೇಶನ್ ಗೆ ಬರೋದ್ರೊಳಗೆ ನಿದ್ದೆನೆ ಬಂದೋಯ್ತು. ಬ್ರೈಡ್ ಮತ್ತೆ ಗ್ರೂಮ್ ಇಬ್ರು ಸೇರಿ ನನ್ನ ಬ್ರೈಡ್ ನ ಮನೆಗೆ ಇನ್ವೈಟ್ ಮಾಡಿದ್ರು. ಬ್ರೈಡ್ ಫ್ಯಾಷನ್ ಡಿಸೈನರ್, ಆದ್ರೆ ನಂಗೆ ಸಿಂಪಲ್ ಡಿಸೈನ್ ಬೇಕು ಅಂತ ಹೇಳಿ ಇನಿಷಿಯಲ್ಸ್ ಬರುವ ಹಾಗೆ ಸಿಂಪಲ್ ಆಗಿರುವ ಮೆಹಂದಿ ಡಿಸೈನ್ ಅನ್ನು ಚೂಸ್ ಮಾಡಿದ್ರು. ಈ ಫೋಟೋಗ್ರಾಫರ್ಸ್ ನ ಮೇಲೆ ಒಂದು ಪಾಯಿಂಟ್ ನ ಮೇಲೆ ನಂಗೆ ಸಿಟ್ಟೆ ಬಂದು ಬಿಟ್ಟಿತ್ತು. ಸ್ಟಾರ್ಟ್ ಮಾಡುವಾಗ್ಲೇ ಇವರ ಫೋಟೋಶೂಟ್ ಇಂದ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ದು, ಅದು ಸಾಕಾಗೋದಿಲ್ಲ ಅಂತ ಹೇಳಿ ಮೆಹಂದಿ ಹಾಕುವಾಗ 5 ಮಿನಿಟ್ಸ್ ರೆಸ್ಟ್ ಅಂತ ತಗೊಳ್ಳುವಾಗ ಫೋಟೋಸ್ ಅಂತ ಹೇಳಿ ಬ್ರೈಡ್ ಅನ್ನು 20-30 ಮಿನಿಟ್ಸ್ ಬಿಡ್ತಾನೆ ಇರ್ಲಿಲ್ಲ. ಅವರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಂತ ಆದ್ರೂ ನಂಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇತ್ತು. ಆದ್ರೆ ಬ್ರೈಡ್ ನ ಮೊಮೆಂಟ್ ಅನ್ನು ನಾನು ಹಾಳು ಮಾಡಬಾರ್ದು ಅಂತ ಹೇಳಿ ಸುಮ್ಮನೆ ಇದ್ದೆ. ನಂಗೆ ಸಿಟ್ಟು ಬಂದಿದೆ ಅಂತ ಮಾತ್ರ ಅವರಿಗೆ ಗೊತ್ತಾಯ್ತು. ಬ್ರೈಡ್ ನ ತಂಗಿ ಮತ್ತೆ ಅವರ ಅಮ್ಮ ಅವರ ಮನೆ ನೆಂಟ್ರ ಹಾಗೆ ನೋಡ್ಕೊಂಡ್ರು. ಬ್ರೈಡ್ ಮತ್ತೆ ಮನೆಯವರು ಡಿಸೈನ್ ಅನ್ನು ನೋಡಿ ತುಂಬಾ ಸ್ಯಾಟಿಸ್ಫೈ ಆದ್ರು. ನನ್ನ ಸೆಕೆಂಡ್ ಬ್ಯಾಚ್ ಮೆಹಂದಿ ಕ್ಲಾಸ್ ಅನ್ನು ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಡೀಟೇಲ್ಸ್ ಬೇಕಾದವರು ಮೆಸೇಜ್ ಮಾಡಿ.